ಈಗಾಗಲೇ ರಾಜ್ಯದ ಜನತೆಗೆ ಇವೆಲ್ಲವೂ ವಿಚಾರಗಳು ಗೊತ್ತಾಗಿದೆ. ಮೊದಲನೇದು, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿಯ ಹಣವನ್ನ, ಅಂದ್ರೆ ಪರಿಶಿಷ್ಟ ಪಂಗಡದ ವರ್ಗಕ್ಕಾಗಿ ಇರಬೇಕಾಗಿರುವ ಹಣವನ್ನ ಅವರು ತೆಲಂಗಾಣ ಅವರಿಗೂ ಡೈವರ್ಟ್ ಮಾಡಿ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಹಾಕೊಂಡು ತಮ್ಮ ಮನೆಗಳನ್ನ ಶ್ರೀಮಂತಗೊಳಿಸಿಕೊಂಡ್ರು. ಪರಿಶಿಷ್ಟ ವರ್ಗದ ಒಂದು ನೆಪದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಚುನಾವಣೆ ಏನಿದೆ ಅದನ್ನು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಎರಡನೇದು, SC TSP ಹಣವನ್ನ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗಾಗಿ ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು ಸಿದ್ದರಾಮಯ್ಯನವರು, ಅದೇ ಸಿದ್ದರಾಮಯ್ಯನವರು ಅಷ್ಟು ಹಣವನ್ನ ಯಾವುದು ದಲಿತರಿಗೆ ಮತ್ತು ಪರಿಶಿಷ್ಟ ವರ್ಗಕ್ಕಾಗಿ ಮೀಸಲಿಡಬೇಕಾಗಿದ್ದ ಹಣವನ್ನ ಅವರು ಇವತ್ತು ತಮ್ಮ ಗ್ಯಾರಂಟಿಗಳನ್ನ ಪೂರೈಸೋದಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ. ಅದು ಎರಡನೇದು. ಮೂರನೇದು, ಈ ಮೂಡ ಹಗರಣ ಏನಿದೆ ಮೈಸೂರಲ್ಲಿ ನಡೆದಿರುವಂತದ್ದು, ಸುಮಾರು 3 ರಿಂದ 4 ಸಾವಿರ ಕೋಟಿಗಳ ಹಗರಣ ಏನಿದೆ ಅದನ್ನು ನೇರವಾಗಿ ಸಿದ್ದರಾಮಯ್ಯನವರು ಅವ್ರ ಪತ್ನಿಯವರು ಸಿಕ್ಕಾಕೊಂಡಿದ್ದಾರೆ. ಇವೆಲ್ಲವನ್ನ ಕಾರಣವಾಗಿಟ್ಕೊಂಡು ಭಾರತೀಯ ಜನತಾ ಪಕ್ಷ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಗಿರಿಗೆ, ತಮ್ಮ ಸಿಎಂ ಪದವಿಗೆ ರಾಜೀನಾಮೆ ಕೊಡೋವರೆಗೂ ನಾವು ಈ ಪ್ರತಿಭಟನೆಯನ್ನ ಹೀಗೆ ಮುಂದುವರಿಸ್ತೀವಿ. ಇದೆಲ್ಲವೂ ಅವರು ಈಗ ನೋಡಿ ನೇರವಾಗಿ ಸಿಕ್ಕಾಕೊಂಡಿದ್ದಾರೆ. ಅದು ಸಿಎಂఏ ಸಿಕ್ಕಾಕೊಂಡಿದ್ದಾರೆ. 187 ಕೋಟಿ ಏನ್ ಸಾಮಾನ್ಯ ದುಡ್ಡ, ಅದನ್ನ ಸಿಎಂ ಅನುಮತಿಯಿಂದ ಹೇಗ್ರಿ ಇವರು ವರ್ಗಾಯಿಸಿದ್ರು? ಮೂಡ ಹಗರಣದಲ್ಲಿ ನೇರವಾಗಿ ಸಿಎಂ ಅವರೇ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ದಾರಿ ತಪ್ಪಿಸೋಕಾಗಿ, ಜನಗಳ ಅಟೆನ್ಷನ್ ದಿಕ್ ತಪ್ಪಿಸೋಕಾಗಿ ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಇರೋದಿಲ್ಲ. ಈ ಪ್ರತಿಭಟನೆ ಆರಂಭ ಅಷ್ಟೇ ಇವತ್ತಿಂದು. ಸಿದ್ದರಾಮಯ್ಯನವರು ತಮ್ಮ ಪದವಿಗೆ ರಾಜೀನಾಮೆ ಕೊಡುವವರೆಗೂ ಈ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ. ದಲಿತರು ಮತ್ತು ಪರಿಶಿಷ್ಟ ವರ್ಗಕ್ಕಾಗಿ ಮೀಸಲಿಟ್ಟ ಹಣ ಅವ್ರಿಗೆ ಹೋಗಿ ಸೇರಬೇಕು. ಅದಕ್ಕೆ ಏನ್ ಮಾಡಬೇಕು ಬಿಜೆಪಿ ಅದನ್ನ ಮಾಡುತ್ತೆ, ಸದನದ ಒಳಗೆ ಸದನದ ಹೊರಗೆ. ಹೌದು, ಮೂಡ ಹಗರಣದಲ್ಲಿ ಸಿಎಂ ಅವರು ನಾನು ಇದ್ದೀನಿ ಅಂತ ಅವರೇ ತೋರಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಯಾರು ಹಾಕೋದು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.